ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಜಮಖಂಡಿ ತಾಲೂಕಿನ ಹಲವೆಡೆ ಭಾರೀ ಮಳೆಯಾಗಿದೆ. ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮುಂಗಾರು ವರ್ಷಧಾರೆ ಆರ್ಭಟ ಜೋರಾಗಿದೆ. ಜಮಖಂಡಿ ತಾಲೂಕಿನ ಹಲವೆಡೆ ಭಾರೀ ಮಳೆಯಾಗಿದೆ. ಜನ ಪರದಾಡ್ತಾ ಇದ್ದಾರೆ. ಹಾಗೆಯೇ ಗೋಟೆ ಗ್ರಾಮದ ಸುತ್ತಮುತ್ತ ಮಳೆ ಸುರಿದಿದೆ. ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ತರಕಾರಿ ಮಾರುಕಟ್ಟೆ ಜಲಾವೃತ ಆಗಿದೆ. ಮಂಡಿಯುದ್ದ ನೀರು. ಒಟ್ಟಿನಲ್ಲಿ ಮುಂಗಾರು ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಜನ ಹೇಗೆ ಪರದಾಡ್ತಿದ್ದಾರೆ ಅಂತೇಳಿ. ಬೃಹದಾಕಾರದ ಮರಗಳು ಧರೆಗೆ ಉರುಳಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಆಗ್ತಾ ಇಲ್ಲ. ರಸ್ತೆಗಳು ಬ್ಲಾಕ್ ಆಗಿವೆ. ಜಮಖಂಡಿ ತಾಲೂಕಿನ ಹಲವೆಡೆ ಮಳೆರಾಯ ಸೃಷ್ಟಿ ಮಾಡಿರುವ ಅವಾಂತರದ ದೃಶ್ಯಗಳಿವು. ಒಂದು ಕಡೆಯಲ್ಲಿ ಮಳೆ ಬರ್ತಾ ಇತ್ತು, ರಸ್ತೆ ಮೇಲೆ ಮರ ಬಿದ್ದಿತ್ತು. ಆ ಕಡೆಯಿಂದ ಈ ಕಡೆಗೆ ಹೋಗೋಕ್ಕಾಗ್ತಾ ಇಲ್ಲ, ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆ ಉಂಟಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ಮೇಲೆಲ್ಲ ನೀರು ಹರಿದಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಚಿಕ್ಕಪಡಸಲಗಿ ಗ್ರಾಮದ ಬಳಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಭಾರೀ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬೃಹತ್ ಮರಗಳು. ಜಮಖಂಡಿ ವಿಜಯಪುರ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಎರಡು ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. 2 ಗಂಟೆಗಳ ಕಾಲ ತೀವ್ರ ಪರದಾಟವನ್ನ ವಾಹನ ಸವಾರರು ಪಟ್ಟಿದ್ದಾರೆ. ಎರಡು ರಸ್ತೆಯಲ್ಲೂ ಕೂಡ ಸಾಲುಗಟ್ಟಿ ಜನ ನಿಂತಿದ್ರು, ವಾಹನಗಳು ನಿಂತಿದ್ವು. ನೋಡ್ತಾ ಇರಬಹುದು ಮರ ಬಿದ್ದು ಹೇಗೆ ಅವಾಂತರ ಸೃಷ್ಟಿ ಆಗ್ಬಿಟ್ಟಿದೆ ಅಂತೇಳಿ. ಬಾಗಲಕೋಟೆ ಮತ್ತು ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ರಸ್ತೆ ಇದು. ಇಲ್ಲಿ ಆಗಿರುವಂಥ ಅವಾಂತರ. ಹಾಗೆಯೇ ವಾಹನ ಸವಾರರು 2 ಗಂಟೆಗಳ ಕಾಲ ಈ ಮರವನ್ನು ತೆರವುಗೊಳಿಸೋ ತನಕ ರಸ್ತೆಯಲ್ಲೇ ನಿಂತಿರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಾರಿಗೆ ಬಸ್ಗಳು, ಕಾರ್ಗಳು, ದ್ವಿಚಕ್ರ ವಾಹನ ಎಲ್ಲವೂ ಕೂಡ ನಿಂತಿದೆ. ಅಲ್ಲಿನ ಸಾರ್ವಜನಿಕರು ಅಧಿಕಾರಿಗಳ ಸಹಾಯದಿಂದ ಮರವನ್ನು ತೆರವುಗೊಳಿಸಿ ಮತ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು.